ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಈ ಬಾರಿ ಮುಂಗಾರು ಮತ್ತು ಹಿಂಗಾರು ಮಳೆ ತೀವ್ರವಾಗಿ ಕೈಕೊಟ್ಟಿದ್ದು ಇಡೀ ತಾಲೂಕು ತೀವ್ರ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಕೊಟ್ಟೂರು ತಾಲೂಕನ್ನು ತಕ್ಷಣವೇ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಹಾಗೂ ಸೌರ ಪವನ ವಿದ್ಯುತ್ ಕಂಪನಿಗಳಿಂದ ರೈತರಿಗೆ ಆಗುತ್ತಿರುವ ವಂಚನೆ ತಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ವತಿಯಿಂದ ಪ್ರಮುಖ ಸಭೆ ನಡೆಸಲಾಯಿತು. ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದ ಕೆ ನೇಮರಾಜ ನಾಯಕ್, ಕೊಟ್ಟೂರು ತಾಲೂಕು ತಹಶೀಲ್ದಾರ್ ಅಮರೀಶ್ ಜಿಕೆ, ತಾಲೂಕು ಪಂಚಾಯತ್ ಇಒ ಡಾಕ್ಟರ್ ಬಿ ಆನಂದಕುಮಾರ್, ಕೊಟ್ಟೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಜರುಲ್ಲಾ, ಬಿಇಒ ಬೇವೂರು ಮೈಲೇಶ್ ಹಾಗೂ ಕೋಗಳಿ, ಅಂಬಳಿ, ದುಪ್ಪದಹಳ್ಳಿ, ರಾಂಪುರ ಮುಂತಾದ ಪಂಚಾಯಿತಿಗಳ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಸಭೆ ಜರುಗಿತು. ಸಭೆಯಲ್ಲಿ ಮಾತನಾಡಿದ ಸಹಾಯಕ ಕೃಷಿ ನಿರ್ದೇಶಕ ತೇಜವರ್ಧನ್, ಜುಲೈನಲ್ಲಿ ಬರಬೇಕಿದ್ದ 107.2 ಮಿಲಿಮೀಟರ್ ಮಳೆಯಲ್ಲಿ ಕೇವಲ 43.5 ಮಿಲಿಮೀಟರ್ ಮಾತ್ರ ಬಂದಿದ್ದು ಶೇಕಡಾ 59ರಷ್ಟು ಮಳೆ ಕೊರತೆಯಾಗಿದೆ. ಒಟ್ಟು 20,035 ಹೆಕ್ಟೇರ್ಗಳಲ್ಲಿ ಬಿತ್ತನೆಯೇ ಆಗಿಲ್ಲ. ಕೇವಲ ಶೇಕಡಾ 42ರಷ್ಟು ಮಾತ್ರ ಬಿತ್ತನೆಯಾಗಿದೆ. ಆದ್ದರಿಂದ ರೈತರು ಪರ್ಯಾಯ ಬೆಳೆಗಳಾದ ರಾಗಿ, ನವಣೆ, ಸಜ್ಜೆ ಹಾಗೂ ಸೂರ್ಯಕಾಂತಿ ಬಿತ್ತನೆ ಮಾಡಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ತಾಲೂಕಿನಲ್ಲಿ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವಿನ ತೀವ್ರ ಅಭಾವ ಉಂಟಾಗಿದ್ದು, ಕೊಟ್ಟೂರು ಪಟ್ಟಣದಲ್ಲಿ 10 ದಿನಗಳಿಗೊಮ್ಮೆ ಬರುತ್ತಿರುವ ನೀರನ್ನು ಕನಿಷ್ಠ 2 ದಿನಕ್ಕೊಮ್ಮೆ ಪೂರೈಸಲು ಆಗ್ರಹಿಸಲಾಯಿತು. ಇದರೊಂದಿಗೆ ತಾಲೂಕಿನಲ್ಲಿರುವ ಪವನ ಮತ್ತು ಸೌರ ವಿದ್ಯುತ್ ಕಂಪನಿಗಳು ರೈತರಿಗೆ ಎಸಗುತ್ತಿರುವ ವಂಚನೆಗಳ ಬಗ್ಗೆ ಮಾಹಿತಿ ಹಕ್ಕು ವೇದಿಕೆ ಪ್ರಮುಖರು ನಿಯೋಗದ ಮೂಲಕ ಗಮನ ಸೆಳೆದರು. ಒಪ್ಪಂದದಂತೆ ಲೀಸ್ ಹಣವನ್ನು ರೈತರ ಖಾತೆಗೆ ಸರಿಯಾದ ಸಮಯಕ್ಕೆ ಜಮೆ ಮಾಡುತ್ತಿಲ್ಲ. ಕೃಷಿ ಜಮೀನುಗಳಿಗೆ ಸರಿಯಾಗಿ ವಿದ್ಯುತ್ ಸಿಗುತ್ತಿಲ್ಲ. ಈ ಬಗ್ಗೆ ಜೆಸ್ಕಾಂ ಕ್ರಮ ಕೈಗೊಳ್ಳಬೇಕು. ಕಂಪನಿಗಳು ಒಪ್ಪಂದಕ್ಕಿಂತ ಹೆಚ್ಚಿನ ಜಮೀನನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳುತ್ತಿವೆ. ಭಾರೀ ವಾಹನ ಸಂಚಾರದಿಂದ ರೈತರ ಬಂಡಿದಾರಿಗಳು ಹಾಗೂ ಬೆಳೆಗಳು ನಾಶವಾಗುತ್ತಿವೆ. ಕೃಷಿಕರ ಸಹಕಾರಿ ಮತ್ತು ಬ್ಯಾಂಕ್ ಸಾಲಗಳ ವಸೂಲಾತಿ ತಡೆದು ಸಾಲ ಮತ್ತು ಬಡ್ಡಿ ಮನ್ನಾ ಮಾಡಬೇಕು. ಉದ್ಯೋಗ ನೀಡುವ ಭರವಸೆ ನೀಡಿ ಸ್ಥಳೀಯ ಯುವಕರಿಗೆ ವಂಚಿಸಲಾಗಿದೆ. ಈ ಎಲ್ಲಾ ಗಂಭೀರ ಸಮಸ್ಯೆಗಳ ಕುರಿತು ಶಾಸಕರು ಹಾಗೂ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಲಾಗಿದೆ. ವರದಿ ಮುರುಗೇಶ್, ಕೊಟ್ಟೂರು. ನಿಖರ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.